ನಮಸ್ಕಾರ, ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಬಸ್ ಇಲ್ಲ ಅಂತ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಬೆವರಿಳಿಸಿದ ವಿದ್ಯಾರ್ಥಿನಿ. ಉಚಿತ ಬಸ್ ಪ್ರಯಾಣ ಬೇಡ, ಸಮಯಕ್ಕೆ ಸರಿಯಾಗಿ ಬಸ್ ಓಡಿಸಿ ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. ನಮಗೆ ಉಚಿತ ಅನ್ನೋದು ಬೇಡ, ಸಮಯಕ್ಕೆ ಸರಿಯಾಗಿ ಬಸ್ಗಳನ್ನು ಓಡಿಸಿ ಸಾಕು, ಆಗ ನಾವು ಶಾಲಾ ಕಾಲೇಜುಗಳಿಗೆ ಟೈಮ್ಗೆ ಹೋಗಬಹುದು ಅಂತ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಎಬಿವಿಪಿ ನೇತೃತ್ವದಲ್ಲಿ ಶನಿವಾರ ಕುಂದಾಪುರದಲ್ಲಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ತಮಗಾಗುವ ಬಸ್ ಸಮಸ್ಯೆ ಹೇಳ್ತಾ ಸರ್ಕಾರದ ಇಲಾಖೆ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ಉಚಿತ ಬಸ್ನಿಂದಾಗಿ ವಿದ್ಯಾರ್ಥಿಗಳು ಅಲೆದಾಡುವಂತಾಗಿದೆ. ಬೆಳಗ್ಗೆ ಸಂಜೆ ಬಸ್ನಲ್ಲಿ ಸೀಟ್ ಸಿಗೋದೇ ಇಲ್ಲ. ಸರಿಯಾದ ಸಮಯಕ್ಕೆ ಕಾಲೇಜು ಮನೆಗೆ ತಲುಪುವುದು ತುಂಬ ಕಷ್ಟವಾಗ್ತಾ ಇದೆ ಅಂತ ಸರ್ಕಾರ ಮತ್ತು ಸಾರಿಗೆ ಸಂಸ್ಥೆ ವಿರುದ್ಧ ಕಿಡಿಕಾರಿದ್ರು. ಇನ್ನು ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಓಡಿಸಿ ಸಹಾಯ ಮಾಡಿ, ನಮಗೆ ಉಚಿತ ಎನ್ನುವುದು ಬೇಡ, ನಾವು ಪಾಸ್ ತೆಗೆದುಕೊಂಡೇ ಓಡಾಡ್ತೇವೆ, ನೀವು ಉಚಿತ ಅಂತ ಹೇಳಿ ಬಸ್ಗಳನ್ನು ಓಡಿಸದೇ ಇದ್ರೆ ನಾವು ಕಾಲೇಜಿಗೆ ಹೇಗೆ ತಲುಪೋದು ಅಂತ ತರಾಟೆಗೆ ತೆಗೆದುಕೊಂಡ್ರು. ನೀವು ಸರಿಯಾದ ಸಮಯಕ್ಕೆ ಓಡುವ ಹೆಚ್ಚುವರಿ ಬಸ್ಗಳನ್ನು ಕೊಡಿ, ನಾವು ಪಾಸ್ ಮಾಡಿಸ್ತೇವೆ, ಹಣ ಕೊಟ್ಟು ಪ್ರಯಾಣವನ್ನು ಮಾಡ್ತೇವೆ ಅಂತ ಪ್ರತಿಭಟನಾ ನಿರತ ಬೈಂದೂರಿನ ವಿದ್ಯಾರ್ಥಿನಿಯೊಬ್ಬರು ಏರು ಧ್ವನಿಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಮುಂದೆ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಈ ಕುರಿತು ವಿದ್ಯಾರ್ಥಿನಿಯೊಬ್ಬಳು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಾ ಇರುವ ವಿಡಿಯೋ ವೈರಲ್ ಆಗಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬೈಂದೂರು ಶಾಸಕ ಗುರುರಾಜ ಗಂಟಿಹೊಳೆ ಅವರು ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರ ಕೊಡಿ, ಅವರ ಸಮಸ್ಯೆಯನ್ನು ಕೇಳಿ, ಅದಕ್ಕೆ ಏನು ಪರಿಹಾರ ಕೊಡ್ತೀರಿ ಕೊಡಿ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದರೆ ಅವರೊಂದಿಗೆ ಶಾಸಕನಾಗಿ ನಾನು ಕೂಡ ಪ್ರತಿಭಟನೆಯಲ್ಲಿ ಕುಳಿತುಕೊಳ್ಳುತ್ತೇನೆ ಅಂತ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ನಾವು 6 ಗಂಟೆ ನಾವು ನಡಿಬೇಕು. ಎಳಬೇರಿಯಿಂದ ಒಳಗೆ ಬರಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಾವು ಆರ್ಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶನೇಶ್ವರ ಮೂರ್ತಿಯಲ್ಲಿ ಇದೇ ಗಾಡಿಯನ್ನು ನಿಂತ್ಕೋಬೇಕು. ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ಸು ಕೂಡ ಸೋತದೆ. ಬಸ್ ಅಲ್ಲಿ ಕೊಡೆ ಹಾಕಿ ಕೂರುದ, ಬಸ್ಸು ಕೂಡ ಸರಿ ಇಲ್ಲ ಸರ್. ಒಂದೇ ಬಸ್ ಇರುವುದು 8 ಗಂಟೆಗೆ ಒಂದು ಬಸ್ಸು, ಅದಾದ್ಮೇಲೆ ಇರುವುದು 9 ಕಾಲಿಗೆ, 9 ಗಂಟೆ 10 ಗಂಟೆಗೆ. ಅದು ಪ್ರೈವೇಟ್ ಕೂಡ, ಅದು ಪ್ರೈವೇಟ್. ಪಾಸ್ ಮಾಡಿಸಲು ಏನ್ ಮಾಡ್ಬೇಕು? ನಾನು ಹೆಣ್ಣು ಹೌದು, ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬೋದು ಸರ್ ನೀವು. ಆದ್ರೆ ನಾವು ಮೊದಲು ಪಿಯುಗೆ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್. ನಮಗೆ ಫ್ರೀ ಬಸ್ ಫೆಸಿಲಿಟಿ ಬೇಡವೇ ಬೇಡ. ಬೇಗ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಫ್ರೀ ಬಸ್ ಫೆಸಿಲಿಟಿ ಬೇಕಾ? ಬೇಡ 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 ಸರ್. ನಾವು ಹೇಳ್ತೇವೆ ನಮ್ಗೆ ಬೇಡ. ನಮ್ಗೆ ವಿದ್ಯೆ ಬೇಕು ಸರ್, ನಮ್ಗೆ ವಿದ್ಯೆ ಬೇಕು. ನಾವು ಕಾಲೇಜಿಗೆ 10ವರೆಗೆ ಹೋದ್ರೆ ನಮ್ಮನ್ನು ಸೇರಿಸುವುದಿಲ್ಲ, ಗೇಟ್ ಬಾಗಿಲು ತೆಗೆಯುವುದಿಲ್ಲ, ವಾಚ್ಮೆನ್ ಒಳಗೆ ಬಿಡುವುದಿಲ್ಲ ಸರ್. ಇದಕ್ಕೆ ಯಾರು ಸರ್ ನ್ಯಾಯ ಕೊಡುವುದು? ನೀವು ಹೇಳ್ತೀರಿ